ನಮಸ್ಕಾರ ಸ್ನೇಹಿತರೆ. ಭಾರತದ ಅತ್ಯಂತ ಶಕ್ತಿಶಾಲಿ ಶಕ್ತಿಪೀಠಗಳಲ್ಲಿ ಒಂದಾದ ಅನೇಕ ರಹಸ್ಯಗಳು ಮತ್ತು ದೈವಿಕ ಮಹಿಮೆಯನ್ನು ತನ್ನೊಳಗೆ ಅಡಗಿಸಿಕೊಂಡಿರುವ ಕಾಮಾಖ್ಯ ದೇವಾಲಯದ ಬಗ್ಗೆ ನಿಮಗೆ ತಿಳಿದಿದೆ ಅಂತ ಭಾವಿಸ್ತೀನಿ. ದೇವಿಯ ಋತುಚಕ್ರವನ್ನು ಆಚರಿಸುವ ವಿಶ್ವದ ಅಪರೂಪದ ದೇವಾಲಯಗಳಲ್ಲಿ ಒಂದಾದ ಈ ಕ್ಷೇತ್ರವು ಭಕ್ತರಿಗೆ ಅಪಾರವಾದ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಅಸ್ಸಾಂ ರಾಜ್ಯದ ನೀಲಾಚಲ ಬೆಟ್ಟದ ಮೇಲೆ ನೆಲೆಗೊಂಡಿರುವ ಈ ಪವಿತ್ರ ಕ್ಷೇತ್ರದ ಇತಿಹಾಸ, ಪುರಾಣ ಮತ್ತು ಮಹಿಮೆಯ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಲಿದ್ದೇವೆ. ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇವಾಲಯವು ಅತ್ಯಂತ ಪ್ರಸಿದ್ಧವಾದ 51 ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. ಶಿವನ ಪತ್ನಿ ಸತೀದೇವಿಯ ದೇಹದ ಭಾಗಗಳು ಬಿದ್ದ ಸ್ಥಳಗಳಲ್ಲಿ ಇದು ದೇವಿಯ ಯೋನಿಯು ಬಿದ್ದ ಪವಿತ್ರ ಸ್ಥಳವೆಂದು ನಂಬಲಾಗಿದೆ. ಅಸ್ಸಾಂನಲ್ಲಿರುವ ಕಾಮಾಖ್ಯ ದೇವಿ ದೇವಾಲಯವು ಸತೀದೇವಿಗೆ ಸಂಬಂಧಿಸಿದ 51 ಶಕ್ತಿ ಪೀಠಗಳಲ್ಲಿ ಒಂದು. ಪೌರಾಣಿಕ ನಂಬಿಕೆಯ ಪ್ರಕಾರ ಈ ಸ್ಥಳದಲ್ಲಿ ಸತೀದೇವಿಯ ಯೋನಿಯು ಬಿದ್ದಿದೆ ಎನ್ನುವ ನಂಬಿಕೆಯಿದೆ. ಈ ಕಾರಣಕ್ಕಾಗಿಯೇ ಈ ದೇವಿಯ ರೂಪ ಹಾಗೂ ದೇವಿಗೆ ಸಲ್ಲಿಸುವಂತಹ ಆಚರಣೆ ತುಂಬಾನೇ ವಿಭಿನ್ನವಾಗಿದೆ. ಈ ದೇವಾಲಯದಲ್ಲಿ ಸತೀದೇವಿಯ ಯೋನಿಗೆ ಅಥವಾ ಯೋನಿಯ ರೂಪದಲ್ಲಿರುವ ಕಲ್ಲಿಗೆ ಪೂಜೆಯನ್ನ ಮಾಡಲಾಗುತ್ತದೆ. ಇಲ್ಲಿ ಸತೀದೇವಿಯು ಸಾಮಾನ್ಯವಾಗಿ ಎಲ್ಲ ಮಹಿಳೆಯರು ಎದುರಿಸುವಂತಹ ಮುಟ್ಟಿನ ದಿನವನ್ನು ಎದುರಿಸುತ್ತಾಳೆ. ಜೂನ್ ತಿಂಗಳಿನಲ್ಲಿ ದೇವಿಯ ಋತುಚಕ್ರದ ದಿನವನ್ನು ಕಳೆಯುತ್ತಾಳೆ. ಈ ಸಮಯವನ್ನು ದೇವಾಲಯವು ಹಬ್ಬದಂತೆಯೇ ಆಚರಿಸುತ್ತದೆ. ಇದನ್ನೇ ಅಂಬುಬಾಚಿ ಮೇಳ ಎಂದು ಕರೆಯುತ್ತಾರೆ. ದೇವಿಯ ಮುಟ್ಟಿನ ರಕ್ತದಿಂದಾಗಿ ಬ್ರಹ್ಮಪುತ್ರ ನದಿಯು ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಈ ಕಾಮಾಖ್ಯ ದೇವಿ ಯಾರು ಎಂದು ತಿಳಿದಿದೆಯೇ ಸ್ನೇಹಿತರೆ? ಕಾಮಾಖ್ಯ ದೇವಿಗೆ ಸಂಬಂಧಿಸಿದಂತೆ ಸಾಕಷ್ಟು ಕಥೆಗಳಲ್ಲಿ ಅವುಗಳಲ್ಲಿ ಕೆಲವೊಂದು ಕಥೆಗಳು ಶಿವನ ಪತ್ನಿ ಸತೀದೇವಿಯ ಬಗ್ಗೆ ಹೇಳಿದರೆ, ಇನ್ನೂ ಕೆಲವೊಂದು ಕಥೆಗಳು ಕೇಶಿ ಎನ್ನುವ ರಾಕ್ಷಸನನ್ನು ಸಂಹಾರ ಮಾಡಲು ಬಂದ ದೇವತೆ ಎಂದು ಹೇಳಲಾಗಿದೆ. ಕಾಳಿಕಾ ಪುರಾಣದಲ್ಲಿ ಬ್ರಹ್ಮನ ಮಗನಾದ ದಕ್ಷನನ್ನು ದೇವಿಯ ಭಕ್ತನಾಗಿ ಚಿತ್ರಿಸಲಾಗಿದೆ. ಅವಳು ಅವನಿಗೆ ದೇವಿಯ ಪುನರ್ಜನ್ಮವಾದ ಸತಿ ಎಂಬ ಮಗಳನ್ನು ದಯಪಾಲಿಸುತ್ತಾಳೆ. ಮತ್ತೊಂದೆಡೆ ಯೋಗಿನಿ ತಂತ್ರವು ಕೇಶಿ ಎಂಬ ರಾಕ್ಷಸನನ್ನು ಸಂಹಾರ ಮಾಡಲು ದೇವಿಯನ್ನು ಸೃಷ್ಟಿಸುವ ವಿಭಿನ್ನ ಕಥೆಯನ್ನು ವಿವರಿಸುತ್ತದೆ. ಬ್ರಹ್ಮ ಮತ್ತು ವಿಷ್ಣು ಪೂಜೆಯನ್ನು ಮಾಡಿ ದೇವಿಯನ್ನು ಸೃಷ್ಟಿಸುತ್ತಾರೆ. ಅವಳು ಕೇಶಿಪುರದಲ್ಲಿ ರಾಕ್ಷಸನನ್ನು ಸೋಲಿಸುತ್ತಾಳೆ. ಅಲ್ಲಿ ಅವಳನ್ನು ಕಾಮಾಖ್ಯ ದೇವತೆಯಾಗಿ ಪೂಜಿಸಲಾಗುತ್ತದೆ. ಈಕೆ ಯೋನಿಮಂಡಲ ಹೊಂದಿದ್ದಾಳೆಂದು ಭಾವಿಸಲಾಗಿದೆ. ಹಿಂದೂ ಪುರಾಣಗಳಲ್ಲಿ ಕಾಮಾಖ್ಯ ದೇವಿಗೆ ಸಂಬಂಧಿಸಿದಂತೆ ವಿಭಿನ್ನ ಕಥೆಗಳನ್ನು ಹೇಳಲಾಗಿದೆ. ಕಾಮಾಖ್ಯ ದೇವಿಯು ದೇವಾಲಯದಲ್ಲಿ ಯೋನಿ ಎಂದು ಪೂಜಿಸಲಾಗುವ ಕಪ್ಪು ಬಣ್ಣದ ಕಲ್ಲಿನಲ್ಲಿ ನೆಲೆಸಿದ್ದಾಳೆ. ಆಕೆಯನ್ನು ಹೆಚ್ಚಾಗಿ ಕೆಂಪು ಬಣ್ಣದ ಸೀರೆಯಲ್ಲಿ ಚಿತ್ರಿಸಲಾಗಿದೆ. ಆಕೆಯನ್ನು 6 ತಲೆಗಳು, 12 ಕೈಗಳನ್ನು ಹೊಂದಿರುವ 16 ವರ್ಷದ ಕನ್ಯೆಯ ರೂಪದಲ್ಲಿಯೂ ಚಿತ್ರಿಸಿದ್ದಾರೆ. ಕಾಮಾಖ್ಯ ದೇವಿಯು ತನ್ನ 12 ಕೈಗಳಲ್ಲಿ ವಿವಿಧ ಆಯುಧಗಳನ್ನು ಹಿಡಿದುಕೊಂಡಿರುತ್ತಾಳೆ. ಉಗ್ರರೂಪವುಳ್ಳ ಸಿಂಹದ ಮೇಲೆ ಶಿವನು ಮಲಗಿದ್ದು ಆತನ ಮೇಲೆ ಕಮಲದ ಹೂವಿನಲ್ಲಿ ಕುಳಿತುಕೊಂಡಿರುತ್ತಾಳೆ. ಆಕೆಯ 2 ಬದಿಗಳಲ್ಲಿ ಕಮಲದ ಹೂವಿನ ಮೇಲೆ ಬ್ರಹ್ಮ ಮತ್ತು ವಿಷ್ಣು ಕುಳಿತುಕೊಂಡಿರುತ್ತಾರೆ. ಕೆಂಪು ಬಣ್ಣದ ಸೀರೆ, ಆಭರಣಗಳಿಂದ ಆಕೆ ಸರ್ವಾಲಂಕಾರ ಭೂಷಿತಳಾಗಿರುತ್ತಾಳೆ. ಕಾಮಾಖ್ಯ ದೇವಿಯು ಸೌಮ್ಯ, ಕೋಪ, ಕರುಣೆ ಈ ಎಲ್ಲ ಗುಣಗಳನ್ನು ಹೊಂದಿದ್ದು, ಈ ಕಾರಣಕ್ಕಾಗಿಯೇ ಆಕೆಯನ್ನು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಕಾಮಾಖ್ಯ ದೇವಿಯನ್ನು ಕಾಮೇಶ್ವರಿ, ಮಹಾಮಾಯಿ, ದುರ್ಗೆ ಮುಂತಾದ ವಿವಿಧ ಹೆಸರುಗಳಿಂದ ಕಾಮಾಖ್ಯ ದೇವಿಯನ್ನು ಗೌರವಿಸುತ್ತಾರೆ. ಅಷ್ಟೇ ಅಲ್ಲದೆ ಕಾಮಾಖ್ಯ ದೇವಿಯು ಶಕ್ತಿ ದೇವತೆಯಾಗಿರುವುದರಿಂದ ಶ್ರೀಕೃಷ್ಣನು ನರಕಾಸುರನನ್ನು ಸಂಹಾರ ಮಾಡುವ ಸಮಯದಲ್ಲಿ ಆಕೆಯ ಪಾತ್ರ ತುಂಬಾನೇ ಮಹತ್ವದ್ದಾಗಿದ್ದು ಮತ್ತು ಆಕೆಯು ಪಾರ್ವತೀ ದೇವಿಯ ಅವತಾರವಾಗಿ ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ. ಕಾಮಾಖ್ಯ ಶಕ್ತಿ ದೇವತೆಯಾಗಿ ಕಾಣಿಸಿಕೊಂಡಿದ್ದು ಮಾತ್ರವಲ್ಲದೆ ಆಕೆಯು ಸಾಕಷ್ಟು ಅವತಾರಗಳ ಮೂಲಕ ಕೂಡ ಕಾಣಿಸಿಕೊಂಡಿದ್ದಾಳೆ. ಕಾಮಾಖ್ಯ ದೇವಿಯ ದೇವಸ್ಥಾನದ ಸಂಕೀರ್ಣದಲ್ಲಿ ಪೂಜಿಸಲಾಗುವ ಇನ್ನಿತರ ಮಹಾವಿದ್ಯಾಶಕ್ತಿ ದೇವತೆಗಳು ಕಾಮಾಖ್ಯ ದೇವಿಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಮಹಾವಿದ್ಯೆಯೊಂದಿಗೆ ಅಲ್ಲದೆ ಕಾಮಾಖ್ಯ ದೇವಿಯು ಕೂಡ ದುರ್ಗಾದೇವಿಯೊಂದಿಗೆ ಗುಪ್ತಕಾಮ, ಶ್ರೀಕಾಮ ಮತ್ತು ಭುವನೇಶ್ವರಿ ದೇವಿ ಕಾಮಾಖ್ಯಳ 8 ಅಷ್ಟಶಕ್ತಿಗಳು ಅಥವಾ ಅಭಿವ್ಯಕ್ತಿಗಳನ್ನು ಪ್ರತಿನಿಧಿಸುತ್ತಾಳೆ. ಆಕೆಯ ಶಕ್ತಿಯನ್ನು ವಿಶಿಷ್ಟ ಅಭಿವ್ಯಕ್ತಿಯಾಗಿ ಪೂಜಿಸಲಾಗುತ್ತದೆ.
ನಮ್ಮ ಹಿಂದೂ ಧರ್ಮದಲ್ಲಿ ಮುಟ್ಟಾಗುತ್ತಿರುವ ದೇವತೆ ಕಾಮಾಖ್ಯ ದೇವಿಗೆ ಸೃಷ್ಟಿ ಮತ್ತು ಫಲವತ್ತತೆಯ ಶಕ್ತಿಯ ಸಂಕೇತ. ಆಕೆಯ ಮುಟ್ಟಿನ ರಕ್ತವನ್ನು ಪೂಜಿಸಲಾಗುತ್ತದೆ ಮತ್ತು ದೇವರಿಂದ ಗುಣಪಡಿಸುವ ಗುಣಗಳನ್ನು ಹೊಂದಿದೆ ಎಂದು ನಂಬಲಾಗುತ್ತದೆ. ಪ್ರಪಂಚದಾದ್ಯಂತ ಭಕ್ತರು ಆಕೆಯ ಆಶೀರ್ವಾದವನ್ನು ಪಡೆಯಲು, ವಿಶೇಷವಾಗಿ ಫಲವತ್ತತೆ ಅಥವಾ ಮುಟ್ಟಿನ ಸಮಸ್ಯೆಗಳಿಗೆ ಸಹಾಯವನ್ನು ಬಯಸುವವರು ಅವಳನ್ನು ಭೇಟಿ ಮಾಡುತ್ತಾರೆ. ನಂತರ ದೇವಸ್ಥಾನದಲ್ಲಿ ಮುಟ್ಟಿನ ಸಮಯದಲ್ಲಿ ಬಳಸಿದ ಕೆಂಪು ಬಣ್ಣದ ಬಟ್ಟೆಯನ್ನು ಭಕ್ತರಿಗೆ ಪ್ರಸಾದವಾಗಿ ವಿತರಿಸುತ್ತಾರೆ. ದೇವಾಲಯದ ಗರ್ಭಗುಡಿಯು ನೈಸರ್ಗಿಕ ಗುಹೆಯಂತಿದ್ದು, ಅಲ್ಲಿ ಯಾವುದೇ ಮೂರ್ತಿಯಿಲ್ಲ, ಬದಲಾಗಿ ನೈಸರ್ಗಿಕವಾಗಿ ಒಸರುವ ನೀರಿನ ಒರತೆಯಿಂದ ತೇವವಾಗಿರುವ ಬಂಡೆಯು ದೇವಿಯ ಯೋನಿಯನ್ನು ಪ್ರತಿನಿಧಿಸುತ್ತದೆ. ಇದು ಈ ದೇವಾಲಯದ ಅತ್ಯಂತ ಪ್ರಮುಖವಾದ ಉತ್ಸವ. ಪ್ರತಿ ವರ್ಷ ಜೂನ್ ಮಧ್ಯಭಾಗದಲ್ಲಿ ತಾಯಿ ಕಾಮಾಖ್ಯಳಿಗೆ ಋತುಚಕ್ರವಾಗುತ್ತದೆ ಎಂದು ನಂಬಲಾಗಿದ್ದು, ಈ ಬಾರಿ ಜೂನ್ 22ರಿಂದ 26ರವರೆಗೂ ನಡೆಯುತ್ತದೆ. ಆ ಸಮಯದಲ್ಲಿ ದೇವಾಲಯದ ಬಾಗಿಲನ್ನು 3 ದಿನಗಳ ಕಾಲ ಮುಚ್ಚಲಾಗುತ್ತದೆ. ಮುಚ್ಚಿದ ಬಟ್ಟೆಯನ್ನು ಪ್ರಸಾದವಾಗಿ ನೀಡಲಾಗುತ್ತದೆ. ಈ ಪುರಾತನ ದೇವಾಲಯವು ಹಲವು ನಿಗೂಢತೆಯನ್ನು ಹೊಂದಿದೆ. ಇಂತಹ ಹಲವು ನಿಗೂಢವಾದ ಇತಿಹಾಸ ಮತ್ತು ವಿಶಿಷ್ಟ ಆಚರಣೆಗಳಿಂದ ಭಕ್ತರು ಮತ್ತು ಸಂಶೋಧಕರನ್ನು ಆಕರ್ಷಿಸಿದೆ ಈ ಕಾಮಾಖ್ಯ ಮಂದಿರ. ಈ ದೇವಾಲಯದ ಪ್ರಧಾನ ದೇವತೆಯಾದ ಕಾಮಾಖ್ಯ ದೇವಿಯು ಆಗಿಂದಾಗ್ಗೆ ರಕ್ತಸ್ರಾವ ದೇವತೆ ಎಂದೇ ಪೂಜಿಸಲ್ಪಡುತ್ತಾಳೆ. ಹಿಂದೂ ಪುರಾಣಗಳ ಪ್ರಕಾರ ಈ ದೇವಿಯು ಶಿವನ ಮೊದಲ ಪತ್ನಿ ಸತೀದೇವಿಯ ರೂಪವೆಂದು ನಂಬಲಾಗಿದೆ. ಒಂದು ದಂತಕಥೆಯ ಪ್ರಕಾರ ಸತಿಯು ತನ್ನ ತಂದೆ ದಕ್ಷನ ಯಜ್ಞದ ಬೆಂಕಿಯಲ್ಲಿ ತನ್ನನ್ನು ತಾನು ಸುಟ್ಟುಕೊಂಡ ನಂತರ ಶಿವನು ದೇವಿಯ ಸುಟ್ಟ ದೇಹವನ್ನು ಹೊತ್ತುಕೊಂಡು ತಾಂಡವ ನೃತ್ಯ ಮಾಡಿದನು. ಶಿವನ ವಿನಾಶಕಾರಿ ನೃತ್ಯವನ್ನು ನಿಲ್ಲಿಸಲು ಮತ್ತು ಜಗತ್ತನ್ನು ಉಳಿಸಲು ಭಗವಾನ್ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು 51 ತುಂಡುಗಳಾಗಿ ಕತ್ತರಿಸಿದನು. ಈ ತುಂಡುಗಳು ಭಾರತೀಯ ಉಪಖಂಡದಾದ್ಯಂತ ವಿವಿಧ ಸ್ಥಳಗಳಲ್ಲಿ ಬಿದ್ದವು. ಈ ಸ್ಥಳದಲ್ಲಿ ದೇವಿ ಸತಿಯ ಗರ್ಭ ಮತ್ತು ಜನನಾಂಗ ಬಿದ್ದವು ಎಂದು ಹೇಳಲಾಗುತ್ತದೆ. ನಂತರ ಇದೇ ಜಾಗದಲ್ಲಿ ಕಾಮಾಖ್ಯ ಮಂದಿರವನ್ನು ನಿರ್ಮಿಸಲಾಯಿತು ಎಂಬ ಮಾತಿದೆ. ನಿರ್ದಿಷ್ಟವಾಗಿ ದೇವಾಲಯ ನಿಂತಿರುವ ಜಾಗದಲ್ಲಿ ದೇವಿಯ ಖಾಸಗಿ ಅಂಗ ಬಿದ್ದಿದೆ ಎಂಬ ಪ್ರತೀತಿ ಕಥೆಯೂ ಸಹ ಇದೆ. ಈ ಘಟನೆಯು ಕಾಮಾಖ್ಯ ಮಂದಿರ ಉತ್ತಮ ಫಲವತ್ತತೆ ಮತ್ತು ಶಕ್ತಿಯ ಸ್ಥಳವಾಗಿದೆ ಎಂಬ ನಂಬಿಕೆಯನ್ನು ಹುಟ್ಟುಹಾಕಿತ್ತು. ಹೀಗಾಗಿ ದೇವಾಲಯವು ಸೃಷ್ಟಿಯ ಸ್ತ್ರೀ ಶಕ್ತಿಯ ಮೇಲೆ ಕೇಂದ್ರೀಕರಿಸಿದ ತಾಂತ್ರಿಕ ಆಚರಣೆಗಳ ಪೂಜ್ಯ ಕೇಂದ್ರವಾಗಿದೆ. ಭಕ್ತರು ಎಂದು ಕರೆಯಲ್ಪಡುವ ತಾಂತ್ರಿಕರು ಸಾಂಪ್ರದಾಯಿಕ ತಿಳುವಳಿಕೆ ಮೀರಿಸುವುದಾಗಿ ನಂಬಿರುವ ಅತೀಂದ್ರಿಯ ಶಕ್ತಿಯನ್ನು ಬಳಸಿಕೊಳ್ಳುವ ಆಚರಣೆ ಮತ್ತು ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. ತಪ್ಪು ಕಲ್ಪನೆಗಳ ಹೊರತಾಗಿ ಈ ಅಭ್ಯಾಸಗಳು ಆಧ್ಯಾತ್ಮಿಕ ಶಿಸ್ತು ಮತ್ತು ಭಕ್ತಿಯಲ್ಲಿ ಆಳವಾಗಿ ಬೇರೂರಿದೆ. ಕಾಮಾಖ್ಯ ಮಂದಿರದಲ್ಲಿ ಅಬುಬಾಚಿ ಮೇಳವು ನಡೆಯುವುದು. ಕಾಮಾಖ್ಯ ಮಂದಿರದ ಅತ್ಯಂತ ಆಸಕ್ತಿದಾಯಕ ವಿಚಾರವೆಂದರೆ ಅಬುಬಾಚಿ ಮೇಳ. ಇದು ಕಾಮಾಖ್ಯ ದೇವಿಯ ಋತುಚಕ್ರವನ್ನು ಆಚರಿಸುವ ವಿಶಿಷ್ಟವಾದ ಹಬ್ಬ. ಸ್ಥಳೀಯರ ನಂಬಿಕೆಗಳ ಪ್ರಕಾರ ಈ ಸಮಯದಲ್ಲಿ ದೇವಿಯು ತನ್ನ ವಾರ್ಷಿಕ ಋತುಚಕ್ರಕ್ಕೆ ಒಳಗಾಗುತ್ತಾಳೆ. ದೇವಾಲಯವನ್ನು ಪ್ರತಿ ವರ್ಷ 3 ದಿನಗಳವರೆಗೆ ಮುಚ್ಚಲಾಗುತ್ತದೆ. ಭಕ್ತರು ಈ ಅವಧಿಯನ್ನು ಅತ್ಯಂತ ಮಂಗಳಕರ ಎಂದು ನಂಬುತ್ತಾರೆ. ಸಮೀಪದ ಬ್ರಹ್ಮಪುತ್ರ ನದಿಯ ನೀರು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಎಂದು ಹೇಳಲಾಗುತ್ತದೆ. ಇದು ದೇವಿಯ ಪವಿತ್ರ ಮುಟ್ಟಿನ ಸಂಕೇತವಾಗಿದೆ. ಈ ಆಧ್ಯಾತ್ಮಿಕ ವಿದ್ಯಮಾನವನ್ನು ವೀಕ್ಷಿಸಲು ಮತ್ತು ಅಂಬುಬಾಚಿ ಮೇಳದಲ್ಲಿ ಭಾಗವಹಿಸಲು ದೂರದ ಊರುಗಳಿಂದ ಭಕ್ತರು ಆಗಮಿಸುತ್ತಾರೆ. ವರ್ಷವಿಡೀ ದೇವಾಲಯದಲ್ಲಿ ವಿವಿಧ ಹಬ್ಬಗಳು ಮತ್ತು ಆಚರಣೆಗಳು ನಡೆಯುತ್ತಿರುತ್ತವೆ. ಅಂಬುಬಾಚಿ ಮೇಳದ ಹೊರತಾಗಿ ದುರ್ಗಾ ಪೂಜೆ ಮತ್ತು ನವರಾತ್ರಿಯ ಹಬ್ಬಗಳನ್ನು ಆಚರಿಸಲಾಗುತ್ತದೆ. ಈ ಸಮಯದಲ್ಲೂ ಹೆಚ್ಚು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಹಿಂದೂ ಪುರಾಣಗಳ ಪ್ರಕಾರ ದೇವಿ ಸತಿಯ ಸ್ವಯಂ ದಹನದ ನಂತರ ಆಕೆಯ ದೇಹವು ಭಗವಾನ್ ವಿಷ್ಣುವಿನ ಸುದರ್ಶನ ಚಕ್ರದಿಂದ ಛಿದ್ರವಾಯಿತು. ದೇವಿಯ ದೇಹದ ವಿವಿಧ ಭಾಗಗಳು ಭಾರತೀಯ ಉಪಖಂಡದಾದ್ಯಂತ ವಿವಿಧ ಸ್ಥಳಗಳಲ್ಲಿ ಬಿದ್ದವು. ಅವುಗಳಲ್ಲಿ ಶಕ್ತಿಪೀಠಗಳು ಎಂದು ಕರೆಯಲ್ಪಡುವ ಒಡಿಶಾದ ಪುರಿಯಲ್ಲಿರುವ ಬಿಮಲಾ ದೇವಾಲಯ ಕೂಡ ಒಂದು.
ಅಲ್ಲಿ ದೇವಿಯ ಹೊಕ್ಕಳ ಅಂದರೆ ನಾಭಿಯು ಬಿದ್ದಿದೆ ಎಂದು ಹೇಳಲಾಗುತ್ತದೆ. ಹಿಮಾಚಲ ಪ್ರದೇಶದ ಕಾಂಗ್ರಾದಲ್ಲಿ ಜ್ವಾಲಾಮುಖಿ ದೇವಾಲಯವಿದ್ದು ಅಲ್ಲಿ ದೇವಿಯ ನಾಲಿಗೆ ಪೂಜಿಸಲ್ಪಡುತ್ತದೆ. ಆಂಧ್ರ ಪ್ರದೇಶದ ಶ್ರೀಶೈಲಂ ದೇವಿಯ ಕುತ್ತಿಗೆಗೆ ಸಂಬಂಧಿಸಿದೆ. ಹಿಮಾಚಲ ಪ್ರದೇಶದ ಕಾಂಗ್ರಾ ಕಣಿವೆಯ ದೇವಿಯ ಕೂದಲನ್ನು ಪೂಜಿಸುವ ದೇವಾಲಯಕ್ಕೆ ನೆಲೆಯಾಗಿದೆ. ಶ್ರೀಲಂಕಾದ ಟ್ರಿಂಕೋಮಲಿಯಲ್ಲಿ ಹಣೆ ಬಿದ್ದಿದೆ ಎಂದು ಹೇಳಲಾಗುತ್ತದೆ. ಈ ತಾಣಗಳ ಮಹತ್ವದ ಆಧಾರದ ಮೇಲೆ ಭೇಟಿ ನೀಡುವ ಭಕ್ತರು ಅಲ್ಲಿ ದೇವಿಯ ವಿವಿಧ ಅಂಶಗಳನ್ನು ಗೌರವಿಸುತ್ತಾರೆ. ಹಿಂದಿನ ದೇವಾಲಯವನ್ನು ಕಾಲಾಪಹರ್ ನಾಶಪಡಿಸಿತು. ನಂತರ ಇದನ್ನು 1565ರಲ್ಲಿ ಕೋಚ್ ರಾಜವಂಶದ ಆಳ್ವಿಕೆ ನಡೆಸಿದ ರಾಜ ಚಿಲಾರೈ ಪುನರ್ ನಿರ್ಮಿಸಿದನು. ಈ ದೇವಾಲಯವು ತಾಯಿ ಶಕ್ತಿಯ ವಿವಿಧ ರೂಪಗಳಾದ ಸುಂದರಿ, ತ್ರಿಪುರ, ತಾರಾ, ಭುವನೇಶ್ವರಿ, ಬಾಗಲಮುಖಿ ಮತ್ತು ಚಿನ್ನಮಸ್ತಕ್ಕೆ ಸಮರ್ಪಿತವಾಗಿದೆ. 3 ಪ್ರಮುಖ ಕೋಣೆಗಳನ್ನು ಒಳಗೊಂಡಿರುವ ಪ್ರಸ್ತುತ ರಚನೆಯನ್ನು ಪವಿತ್ರ ಸಂಕೀರ್ಣವೆಂದು ಪರಿಗಣಿಸಲಾಗಿದೆ. ಪಶ್ಚಿಮದ ಕೋಣೆ ಆಯತಾಕಾರದಲ್ಲಿದ್ದರೆ ಮಧ್ಯದ ಕೋಣೆ ಚೌಕಾಕಾರದಲ್ಲಿದೆ. ಮಧ್ಯದ ಕೋಣೆ ನರನಾರಾಯಣನ ಶಾಸನಗಳು ಮತ್ತು ಚಿತ್ರಗಳನ್ನು ಒಳಗೊಂಡಿದೆ. ಅತ್ಯಂತ ಪವಿತ್ರವಾದ ದೇವಾಲಯವು ದೇವಾಲಯದೊಳಗೆ ಇದೆ. ಇದು 3ನೇ ಕೋಣೆಯೂ ಆಗಿದೆ. ತಳಬಂಡೆಯಲ್ಲಿ ಯೋನಿ ತರಹದ ಸೀಳನ್ನು ಹೊಂದಿರುವ 3ನೇ ಕೋಣೆಯ ಗುಹೆಯು ರೂಪದಲ್ಲಿದೆ. ದೇವಾಲಯವು ನೈಸರ್ಗಿಕ ಬುಗ್ಗೆಯನ್ನು ಹೊಂದಿದ್ದು ಅದು ಬಿರುಕಿನ ಮೂಲಕ ಹರಿಯುತ್ತದೆ. ಈ ಬುಗ್ಗೆಯು ಕೋಣೆಯನ್ನು ತೇವವಾಗಿಡಲು ಸಹಾಯ ಮಾಡುತ್ತದೆ. ಶಿವನ ವಿವಿಧ ರೂಪಗಳಿಗೆ ಸಮರ್ಪಿತವಾದ ಕಾಮಾಖ್ಯ ದೇವಾಲಯದ ಸಂಕೀರ್ಣದೊಳಗೆ 5 ದೇವಾಲಯಗಳಿವೆ. ಇದರ ಜೊತೆಗೆ ದೇವಾಲಯ ಸಂಕೀರ್ಣವು ಕೇದಾರ, ಗದಾಧರ ಮತ್ತು ಪಾಂಡುನಾಥ ರೂಪದಲ್ಲಿ ವಿಷ್ಣುವಿನ 3 ದೇವಾಲಯಗಳನ್ನು ಸಹ ಹೊಂದಿದೆ. ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ ಹಲವಾರು ದಂತಕಥೆಗಳು ಮತ್ತು ಪುರಾಣಗಳಿದ್ದು, ಜನಪ್ರಿಯ ದಂತಕಥೆಗಳಲ್ಲಿ ಒಂದರ ಪ್ರಕಾರ ಸತಿಯ ಸಂತಾನೋತ್ಪತ್ತಿ ಅಂಗವು ಈ ಸ್ಥಳದಲ್ಲಿ ಭೂಮಿಯ ಮೇಲೆ ನೆಲೆಸಿತು ಮತ್ತು ನಂತರ ಅವಳ ಮರಣ ಸಂಭವಿಸಿತು ಎಂದು ನಂಬಲಾಗಿದೆ. ಮತ್ತೊಂದೆಡೆ ಮತ್ತೊಂದು ಜನಪ್ರಿಯ ನಂಬಿಕೆಯ ಪ್ರಕಾರ ಈ ದೇವಾಲಯವು ಕಾಳೀದೇವಿಗೆ ಸಂಬಂಧಿಸಿದೆ. ಅಂಬುಬಾಚಿ ಮೇಳವು ಈ ದೇವಾಲಯದ ಪ್ರಮುಖ ಉತ್ಸವಗಳಲ್ಲಿ ಒಂದು. ಕಾಮಾಖ್ಯ ದೇವಿಯ ವಾರ್ಷಿಕ ಋತುಚಕ್ರದ ಸ್ಮರಣಾರ್ಥವಾಗಿ ಈ ಉತ್ಸವವನ್ನು ಪ್ರತಿ ವರ್ಷ ನಡೆಸಲಾಗುತ್ತದೆ. ಜೂನ್ ಮಧ್ಯಭಾಗದಲ್ಲಿ ಅಂದರೆ ಅಹರ್ ತಿಂಗಳಿನಲ್ಲಿ ಯೋನಿ ಮೂಲಕ ನೈಸರ್ಗಿಕ ಬುಗ್ಗೆಯು ಹರಿಯುತ್ತದೆ ಎಂದು ಹೇಳಲಾಗಿದೆ. ಈ ದೇವಾಲಯದಲ್ಲಿ ದುರ್ಗಾಪೂಜೆ, ದುರ್ಗಾ ದೇವುಲ್ ಮತ್ತು ಮದನ್ ದೇವುಲ್ ಸೇರಿದಂತೆ ಹಲವಾರು ಪೂಜೆಗಳನ್ನು ಆಯೋಜಿಸಲಾಗುತ್ತದೆ. ಈ ದೇವಾಲಯದಲ್ಲಿ ನಡೆಯುವ ಇತರ ಪೂಜೆಗಳಲ್ಲೂ ಮಾನಸ ಪೂಜೆ, ಪೋಹನ್ ಬಿಯಾ ಮತ್ತು ವಸಂತಿ ಪೂಜೆಯೂ ಸೇರಿವೆ. ಸುತ್ತಮುತ್ತಲಿನ ಪ್ರದೇಶಗಳನ್ನು ಅನ್ವೇಷಿಸುವ ಮೂಲಕ ಕಾಮಾಖ್ಯ ದೇವಾಲಯಕ್ಕೆ ನಿಮ್ಮ ಭೇಟಿಯ ಲಾಭವನ್ನು ಪಡೆದುಕೊಳ್ಳಿ. ಗುವಾಹಟಿಯ ನೀಲಾಚಲ ಬೆಟ್ಟದ ಮೇಲೆ ನೆಲೆಗೊಂಡಿರುವ ಈ ದೇವಾಲಯವು ಬ್ರಹ್ಮಪುತ್ರ ನದಿ ಮತ್ತು ಹಚ್ಚ ಹಸಿರಿನ ಕಾಡುಗಳ ಉಸಿರು ಕಟ್ಟಿಸುವ ನೋಟಗಳನ್ನು ನೀಡುತ್ತವೆ. ಆಧ್ಯಾತ್ಮಿಕತೆಯಲ್ಲಿ ಮಾತ್ರವಲ್ಲದೆ ಈ ವಿಶಿಷ್ಟ ತಾಣದ ನೈಸರ್ಗಿಕ ಸೌಂದರ್ಯದಲ್ಲಿಯೂ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಕೊನೆಯದಾಗಿ ಸ್ನೇಹಿತರೆ, ಕಾಮಾಖ್ಯ ದೇವಿ ದೇವಸ್ಥಾನಕ್ಕೆ ತೀರ್ಥಯಾತ್ರೆ ಮಾಡುವುದು ಆಧ್ಯಾತ್ಮಿಕವಾಗಿ ಜ್ಞಾನೋದಯದ ಅನುಭವವನ್ನು ನೀಡುತ್ತದೆ. ತೀರ್ಥಯಾತ್ರೆಯನ್ನು ಇನ್ನಷ್ಟು ಆನಂದದಾಯಕ ಮತ್ತು ಭಕ್ತರಿಗೆ ಅನುಕೂಲಕರವಾಗಿಸಲು ಭಾರತ ಸರ್ಕಾರ ಇತ್ತೀಚೆಗೆ ಕಾಮಾಖ್ಯ ದೇವಸ್ಥಾನ ಕಾರಿಡಾರ್ ಅನ್ನು ಉದ್ಘಾಟಿಸಿದೆ. ಜೀಪ್ ಪ್ರಯಾಣವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಪ್ರತಿಯೊಬ್ಬ ಪ್ರಯಾಣಿಕರಿಗೂ ತೃಪ್ತಿಕರ ತೀರ್ಥಯಾತ್ರೆಯನ್ನು ಖಚಿತಪಡಿಸುತ್ತದೆ. ಕಾಮಾಖ್ಯ ದೇವಾಲಯವು ಕೇವಲ ಒಂದು ದೇವಾಲಯವಲ್ಲ, ಅದು ಆದಿಶಕ್ತಿಯ ದಿವ್ಯ ಸ್ವರೂಪವನ್ನು ಅನುಭವಿಸುವ ಪವಿತ್ರ ತಾಣವಾಗಿದೆ. ಇಲ್ಲಿ ದೇವಿಯ ಕೃಪೆಯನ್ನು ಪಡೆಯಲು ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಭಕ್ತಿ, ನಂಬಿಕೆ ಮತ್ತು ಶಕ್ತಿಯ ಸಂಗಮವಾಗಿರುವ ಈ ಕ್ಷೇತ್ರದ ಮಹಿಮೆ ನಿಜವಾಗಿಯೂ ಅಪಾರ. ಈ ಮಾಹಿತಿಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇನ್ನಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದೇ ರೀತಿಯ ಧಾರ್ಮಿಕ ವಿಡಿಯೋಗಳು ಬೇಕಿದ್ದಲ್ಲಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೈ ಮಾತಾ ಕಾಮಾಖ್ಯ ದೇವಿ. ಧನ್ಯವಾದಗಳು ಸ್ನೇಹಿತರೆ.